ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಅಗದಿ ಸಿಂಪಲ್ಲಾಗಿ ಎಲ್ಲರೂ ಇಷ್ಟಪಡುವಂಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ನೀಟು ಜಿಗುಟು ನೀಟು ಅದು ಬೆಂಡೆಕಾಯಿ ಒಳ್ಳೊಳ್ಳೆ ಹತ್ತೈತ್ರಲ್ಲ, ಅದು ಏನೋ ಹತ್ತದಂಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಇವತ್ತು ನಾನು ಒಂದು ಪಾವು ಕೆಜಿ ಬೆಂಡೆಕಾಯಿ ತೊಗೊಂಡಿನಿ ರೀ. ಅವನ್ನ ಬೆಂಡೆಕಾಯಿ ಸ್ವಲ್ಪ ನೀರು ಹಾಕಿ ಸ್ವಚ್ಛಗೆ ತೊಳೆದು ನೀರಾಗ ಬಸಿ ಒಂದು ಸಣ್ಯಾಗ ಬಸಿ ಇಟ್ಕೊಂಡ್ರೆ ಅವನ್ನ ನೀರೆಲ್ಲ ಬಸಿಯೋಂಗೆ ಸ್ವಚ್ಛಗೆ ಒಂದು ಅವನ ಅರ್ಬಿಲೆನ ಅವನ್ನ ಒರೆಸ್ಕೊಂಡು ತಿಕ್ಕೊಂಡ್ರಿ. ನೀಟು ನೀರು ಇಲ್ದಾರ್ದಂಗೆ ಅವನ್ನ ಎಲ್ಲ ಒಣ ಅರ್ಬಿಲೆನ ಒರೆಸ್ಕೊಂಡು ತೆಗೆದಿಟ್ಕೋಬೇಕ್ರಿ ಅವನ್ನ. ಈಗ ಎಲ್ಲ ನೀರು ಎಲ್ಲ ಒರೆಸ್ಕೊಂಡು ಆದಮೇಲೆ ಈಗ ಬೆಂಡೆಕಾಯಿ ಕಟ್ ಮಾಡಕತ್ತೀನಿ ರೀ ನೋಡ್ರಿ. ನಾನು ನಿಮಗೆ ಹೆಂಗೆ ಉದ್ದುದ್ದು ಬೇಕಂದ್ರೆ ಉದ್ದುದ್ದು ಕಟ್ ಮಾಡ್ಕೊರಿ, ಇಲ್ಲಾಂದ್ರೆ ಹಿಂಗೆ ರೌಂಡ್ ಬೇಕಾದ್ರೆ ರೌಂಡ್ ಕಟ್ ಮಾಡ್ಕೊರಿ. ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡಿದ್ರು ಚಲೋ ಆಕತಿ, ಆರೋಗ್ಯಕ್ಕೂ ಭಾಳ ಚಲೋ ಇದೆ. ಬೆಂಡೆಕಾಯಿ ಪಲ್ಯ ಸ್ವಲ್ಪ ಜಿಬಟ್ ಆತಪ್ಪ ಅಂದ್ರೆ ಯಾರೂ ತಿನ್ನೋಕ್ಕಾಗಂಗಿಲ್ಲ. ಆದ್ರೆ ನಾವು ಜಿಬಟ್ ಆಗದಂಗೆ ಮಾಡ್ಬೇಕ್ರಿ. ಈಗ ಎಲ್ಲ ಬೆಂಡೆಕಾಯಿ ಕಟ್ ಮಾಡಿ ಆದ್ದರಿಂದ ಈಗ ಒಂದು ಕಡಾಗೆ ನಾನು ಕಾಯಕ್ಕಿಟ್ಟಿದ್ದೆ ರೀ. ಕಡಾಗ್ಯಾಗ ಕಾದ ತಕ್ಷಣ ಈಗ ಅವನ್ನೆಲ್ಲ ಬೆಂಡೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದಿರಲ್ಲ ಅವನ್ನೆಲ್ಲ ಈಗ ಸ್ವಲ್ಪ ಎಣ್ಣೆ ಹಾಕಿ ಬಿಡಿ ಆಗಿವರೆಗೂ ನಾವು ಜಿಬಟ್ ಎಲ್ಲ ಹೋಗ್ಬೇಕದ, ಅಲ್ಲಿವರೆಗೂ ನಾವು ಚೆಂದಾಗೆ ಹುರ್ಕೋಬೇಕ್ರಿ ಅದನ್ನು. ಒಂದು 5 ನಿಮಿಷ ಲೇಟ್ ಆದ್ರೆ ಆಗುತ್ತೆ. ಆದರೆ ಇದನ್ನು ಜಿಬಟ್ ಏನು ಇರ್ತೈತಿಲ್ಲ, ಜಿಬಟ್ ಇರುವಂಥದ್ದೆಲ್ಲ ಹೋಗ್ಬೇಕು. ಈಗ ಆಗಿದೆ ನೋಡ್ರಿ. ಹಿಂಗೆ ಬಿಡಿ ಆಗುವವರೆಗೂ ಅವನ್ನೆಲ್ಲ ನಾವು ಹುರಿದು ತೆಗೆದಿಟ್ಕೋಬೇಕ್ರಿ. ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿನಿ ನಾನು. ಪ್ಲೇಟಿಗೆ ತೆಗೆದಿಟ್ಕೊಂಡ್ಕ್ಯಾರ ಅದ ಕಡಂಗೆ ಈಗ ಒಗ್ಗರಣೆಗೆ ಎಣ್ಣೆ ಹಾಕಕತ್ತೀನಿ ನೋಡ್ರಿ. ನಾನು ಎಣ್ಣೆ ಹಾಕಿದ ತಕ್ಷಣ ಎಣ್ಣೆ ಕಾದಿಂದ ಬಂದಾಗ ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಟಿದ್ರಿ. ಉಳ್ಳಿಗಡ್ಡಿನೂ ಹಾಕಿ ಈಗ ಉಳ್ಳಿಗಡ್ಡಿನೂ ಫ್ರೈ ಮಾಡ್ಕೊಂಡ್ರಿ. ಉಳ್ಳಿಗಡ್ಡೆ ಫ್ರೈ ಆದ್ದರಿಂದ ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಟಿದ್ರಿ. ಒಂದು ಟೊಮೊಟೊ ಹಣ್ಣು ಇದ್ರಾಗನ ಫ್ರೈ ಮಾಡೋಣ್ರಿ. ಈಗ ಒಂದು ಸ್ವಲ್ಪ ಕೆರಿಬೇವು ಹಾಕಿದ್ದೆ ನಾನು. ಕೆರಿಬೇವನು ಫ್ರೈ ಮಾಡ್ಕೊಂಡ್ರಿ. ಕೆರಿಬೇವು, ಟಮಾಟೆ ಹಣ್ಣು, ಉಳ್ಳಿಗಡ್ಡೆ ಇವೆಲ್ಲ ಫ್ರೈ ಆದ್ದರಿಂದ ಸ್ವಲ್ಪ ಅರಿಶಿನ ಹಾಕತ್ತೀನಿ ನೋಡ್ರಿ. ನಾನು ಅರಿಶಿನ ಖಾರ ಹಾಕಿ ಅದನ್ನು ಎಣ್ಣೆಗನ ಈಗ ಫ್ರೈ ಮಾಡ್ಕೊಂಡ್ರಿ. ಎಣ್ಣೆಗೆ ಫ್ರೈ ಆದ್ದರಿಂದ ಈಗ ಬೆಂಡೆಕಾಯಿನೂ ಹುರಿದು ಏನು ಇಟ್ಕೊಂಡಿದ್ದಿರಲ್ಲ ಅವನು ಈಗ ಇದ್ರಾಗನ ಒಗ್ಗರಣೆ ಒಳಗೆ ಇನ್ನೊಂದು ಸ್ವಲ್ಪ ನಾವು ಎಣ್ಣೆಗನ ಫ್ರೈ ಮಾಡೋಣ್ರಿ. ಅದನ್ನು ಕೆಳಗ ಮೇಲೆ ಹೊಳ್ಳೆ ಅಡಿಸಿ ಅದ್ರಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಒಂದು 5 ನಿಮಿಷ ಸಣ್ಣ ಗ್ಯಾಸ್ ಮೇಲೆ ನಾವು ಸ್ವಲ್ಪ ಇಟ್ಟಿವಪ್ಪ ಅಂದ್ರೆ ಅಲ್ಲಿ ಎಣ್ಣೆಗನ ಸ್ವಲ್ಪ ಬೆಂದಂಗೆ ಹಾಕಿದ್ರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿದೆ ನೋಡ್ರಿ. ನಾನು ಕೊತ್ತಂಬರಿ ಹಾಕಿದ್ರೆ ಈಗ ನಮ್ಮ ಬೆಂಡೆಕಾಯಿ ಪಲ್ಯ ರೆಡಿ ಆತ್ರಿ. ಈಗ ಚಪಾತಿ ಹಿಂಬಲ್ಲಿ, ಬಿಸಿ ರೊಟ್ಟಿ ಹಿಂಬಲ್ಲಿ, ಅನ್ನದ ಹಿಂಬಲ್ಲಿ ಎಲ್ಲದ್ರ ಹಿಂಬಲ್ಲಿ ಹೊಂತೈತ್ರಿ. ಇದು ರೊಟ್ಟಿಗಿಂತ ಚಪಾತಿ ಹಿಂಬಲ್ಲಿ ಹೊಂತೈತ್ರಿ ಇದು ಪಲ್ಯ. ನೀವು ಟ್ರೈ ಮಾಡಿರಿ, ಹೆಂಗೆ ಆಕತ್ತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.